केशवनाथाय नयनानन्दमूर्तये कौशिकक्षेत्रनिवासाय सत्यज्ञानाय विष्णवे। ಶ್ರೀ ಗುರುಭ್ಯೋ ನಮಃ. ಇಂದು ಸರಳ ಸಜ್ಜನಿಕೆಯನ್ನು ಉಳ್ಳಂತಹ ಆದರೂ ಕೂಡ ಅನೇಕ ವಿಷಯಗಳಲ್ಲಿ ವಿವೇಕ ಉಳ್ಳಂತಹ ಸಾಧನೆಯ ಹಾದಿಯನ್ನ ಹಿಡಿದಂತಹ ನಮ್ಮೆಲ್ಲರಿಗೂ ಆದರ್ಶಪ್ರಾಯರಾಗಿರುವಂತಹ ಉತ್ಸುಕರಾದಂತಹ ವ್ಯಕ್ತಿಯೊಬ್ಬರ ಸಂದರ್ಶನವನ್ನ ಮಾಡೋಣ. ಇವರು ನೂರರಲ್ಲಿ ಒಬ್ಬರಲ್ಲ, ನೂರರಲ್ಲೇ ಬೇರೆಯವರು, ಅಂದ್ರೆ ವಿಶಿಷ್ಟವಾದವರು, ವಿಶೇಷ ಗುಣವನ್ನು ಉಳ್ಳವರಂತವರು. ಇವರನ್ನ ಸಂದರ್ಶನ ಮಾಡ್ಬೇಕಂತ ಹೇಳಿದ್ರೆ ನಮ್ದೊಂದು ಪುಣ್ಯ ಅಂತಾನೆ ಹೇಳ್ಬೋದು. ಇವರ ಸಂದರ್ಶನವನ್ನ, ಇವರ ಸಾಧನೆಯನ್ನ ಅವರ ಮೂಲಕವೇ ತಿಳಿದುಕೊಳ್ಳೋಣ. ನಮಸ್ತೆ. ನಿಮ್ಮ ಹೆಸರು? ಲಕ್ಷ್ಮಿ. ನಿಮ್ಮ ಹುಟ್ಟೂರು ಯಾವುದು? ದೊಡ್ಡಮಗ್ಗೆ. ನೀವು ಹುಟ್ಟಿದ ದಿನಾಂಕ? 4/7/84. ನಿಮ್ಮ ತಂದೆ ತಾಯಿ ಹೆಸರೇನು? ನಮ್ಮ ಅಪ್ಪನ ಹೆಸರು ಪ್ರಭಾಕರ್ ಅಂತ, ಅಮ್ಮನ ಹೆಸರು ಅನ್ನಪೂರ್ಣ ಅಂತ. ನೀವು ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲಿ ಮುಗಿಸಿದ್ರಿ? ದೊಡ್ಡಮಗ್ಗೆ. ಅಲ್ಲಿ ನೀವು ಮರೆಯಲಾಗದ ಘಟನೆಗಳು ಯಾವುವು? ಪ್ರಾಥಮಿಕ ಶಿಕ್ಷಣದಲ್ಲಿ ನಾನು ತುಂಬ ಚಿಕ್ಕವಳು. ಮರೆಯಲಾಗದ ಘಟನೆ ಸುಮಾರಿದೆ. ನನಗೆ ಆಟ ಪಾಠ ಎಲ್ಲ ನನಗೆ ತುಂಬ ಇಷ್ಟ. ಪ್ರಾಥಮಿಕ ಶಿಕ್ಷಣದಲ್ಲಿ ನಾನು ಖುಷಿಯಾಗಿ ಆರಾಮಾಗಿ ಚೆನ್ನಾಗಿದ್ದೆ. ನಾನು ತುಂಟಾಟ ಮಾಡ್ತಿದ್ರ? ತುಂಟಾಟ ತುಂಬಾ ಮಾಡ್ತಿದ್ದೆ, ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು. ಆಮೇಲೆ ಸ್ವಲ್ಪ ವಿದ್ಯಾಭ್ಯಾಸ ಮುಂದಕ್ಕೆ ಹೋದ್ಮೇಲೆ ಜಾಸ್ತಿ ತುಂಟಾಟ ಮಾಡ್ತಾ ಇದ್ದೆ. ನಮ್ಮನೇಲಿ ಸ್ವಲ್ಪ ರಿಸ್ಟ್ರಿಕ್ಷನ್ ಇತ್ತು, ಅದಕ್ಕೆಲ್ಲ ಮಾಡೋಂಗಿಲ್ಲ, ಅಪ್ಪ ಪರ್ಮಿಷನ್ ಕೊಡ್ತಿರ್ಲಿಲ್ಲ. ಆದರೂ ನಾನು ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ನಾನು ಮಾಡ್ತಾ ಇದ್ದೆ. ಪ್ರೌಢ ಶಿಕ್ಷಣವನ್ನು? ಪ್ರೌಢ ಶಿಕ್ಷಣನೂ ನಾನು ದೊಡ್ಡಮಗ್ಗೇಲಿ ಮುಗಿಸಿದ್ದೆ. ಪ್ರಾಥಮಿಕ ಶಿಕ್ಷಣದಲ್ಲಿ ನೀವು ಹೇಳಿದ್ರೆ ತುಂಟಾಟ ಮಾಡ್ತಿದ್ದೆ ಅಂತ. ಯಾವ ಯಾವ ತುಂಟಾಟ? ನಾನು ಜಾಸ್ತಿ ನೀರಲ್ಲಿ ಆಟಾಡಕ್ಕೆ ಹೋಗ್ತಾ ಇದ್ದೆ, ಕೆರೆ ಹತ್ರ ಎಲ್ಲ. ಅಮ್ಮ ಬೈಯೋರು, ಬೇಡ ಹೋಗ್ಬೇಡ, ಅಲ್ಲೆಲ್ಲ ಇದು ಮಾಡಬೇಡ, ಬಿದ್ಬಿಡ್ತೀಯ ಜಾರಿ ಅಂತ. ನಾನು ನಮ್ಮ ಅಮ್ಮಂಗೆ ಹೇಳ್ತಂಗಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೆ, ಆಡ್ಕೊತಾ ಇದ್ದೆ, ಬರ್ತಾ ಇದ್ದೆ. ನನಗೇನು ಅಂಥದ್ದೇನು ತೊಂದರೆ ಏನಾಗಿಲ್ಲ. ಅಲ್ಲಿ ಫ್ರೆಂಡ್ಸ್ಗಳ ಜೊತೆ ಯಾವಾಗಲೂ ಆಟಾಡ್ತಿದ್ದೆ ನಾನು. ನಮ್ಮ ಮನೇಲಿ 6:30 ಆದ ಕೂಡಲೇ ಒಳಗೆ ಬರಬೇಕು. ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಿ ಓದಕ್ಕೆ ಕೂತ್ಕೋಬೇಕು. ನಮ್ಮ ಅಪ್ಪಂಗೆ 6:30 ಒಳಗೆ ಒಳಗೆ ಬರದೇ ಹೋದರೆ ಆಮೇಲೆ ನಮ್ಮ ಮನೇಲಿ ಒಳಗಡೆ ಎಂಟ್ರಿ ಇಲ್ಲ. ನಮ್ಮ ಅಣ್ಣ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದ. 7 ಗಂಟೆಗೆ ಅವ್ನು ಕ್ರಿಕೆಟ್ ಆಡ್ಕೊಂಡು ಬರ್ತಾ ಇದ್ದ, ಕತ್ಲಾಗೋ ತನಕ ಬರ್ತಿಲ್ಲ. ಅವನು ಚೆನ್ನಾಗಿ ಒಲೆ ತಿಂತಾ ಇದ್ದ. ನಮ್ಮ ಅಪ್ಪ ಒಂದು ದಿವಸ ನೋಡಿಲ್ಲ, ನಮ್ಮಮ್ಮ ಮಾತ್ರ ಬೆನ್ ಮೇಲೆ ಬಿದ್ದವರು. ಪ್ರಾಥಮಿಕ ಶಾಲೆಯಲ್ಲಿ ನಿಮ್ಮ ಶಿಕ್ಷಣ ಹೇಗಿತ್ತು? ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಚೆನ್ನಾಗಿತ್ತು. ಅಲ್ಲೆಲ್ಲ ಈಗೆಲ್ಲ ಸುಮಾರು ಜನ ಟೀಚರ್ಸ್ ಇಲ್ಲ ಅನ್ಕೋತೀನಿ ನಾನು. ಗೊತ್ತಿರೋರಿಗೆ ಉಮಾ ಟೀಚರ್ ಅವರೆಲ್ಲ ಇದ್ದರು, ನಿಮ್ಮವರೇ ಸಂಖ್ಯೆ ಇದ್ರು. ಉಮಾ ಟೀಚರ್ ಇದ್ರು, ಅವಾಗ ತುಂಬ ಚೆನ್ನಾಗಿ ಮಾಡ್ತಿದ್ರು. ನಿಮ್ಮ ತಾತನೂ ಕೂಡ ನನಗೆ ಗಣಿತ ಮಾಸ್ಟ್ರು, ನನಗೆ ಕೃಷ್ಣಮೂರ್ತಿ ಮಾಸ್ಟ್ರು ತುಂಬ ಚೆನ್ನಾಗಿ ಹೇಳ್ತಿದ್ರು. ಮತ್ತು ನಿಮ್ಮ ಪ್ರಶಾಂತ್ ಮಾಸ್ಟರ್ ಚಿಕ್ಕಪ್ಪ SM ಸರ್ ಅವರು ತುಂಬ ಚೆನ್ನಾಗಿ ನನಗೆ ಹೇಳ್ಕೊಡ್ತಿದ್ರು. ಎಲ್ಲ ಚೆನ್ನಾಗಿತ್ತು ಕಣಪ್ಪ. ನನಗೆ ಪ್ರಾಥಮಿಕ ಶಿಕ್ಷಣ ತುಂಬ ಚೆನ್ನಾಗಿತ್ತು. ಮತ್ತೆ ನಿಮ್ಮ ಕಾಲೇಜ್ ಶಿಕ್ಷಣವನ್ನ ಹೇಗೆ ನೀವು ಕಳೆದು? ನಾನು ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಫಸ್ಟ್ PUC, ಸೆಕೆಂಡ್ PUC ದೊಡ್ಡಮಗ್ಗೆಲ್ಲ ಮಾಡಿದ್ದು. ಕಾಲೇಜಲ್ಲಿ ತುಂಬ ಚೆನ್ನಾಗಿತ್ತು. ಕಾಲೇಜಲ್ಲೂ ಅಷ್ಟೇ ಲೆಕ್ಚರರ್ಸ್ ಎಲ್ಲ ಚೆನ್ನಾಗಿತ್ತು, ಎಜುಕೇಷನ್ ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿ ದೊಡ್ಡಮಗ್ಗೆಲ್ಲ ಆರ್ಟ್ಸ್ ಹೋಗ್ಬಿಟ್ರೆ ಬೇರೆ ಯಾವುದೂ ಇಲ್ಲ. ನಾವಿದ್ದಾಗ ಈಗ ಎಲ್ಲದೂ ಇದೆ. ಅಲ್ಲಿ ಆರ್ಟ್ಸಲ್ಲಿ ನಾವು HPS ತಗೊಂಡಿದ್ವಿ. ಲೆಕ್ಚರರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು. ನಾವು ಅರಕಲ್ಗೂಡಿಗೆ ಹೋಗ್ತಿದ್ವಿ ಟ್ಯೂಷನ್ಗೆ ಅಂತ. ಇಂಗ್ಲೀಷ್ ಲೆಕ್ಚರ್ ಇರಲಿಲ್ಲ ಅಂತ ಅರಕಲ್ಗೂಡು ಟ್ಯೂಷನ್ ಹೋಗ್ತಿದ್ವಿ. ಅಲ್ಲಿ ಸಿಕ್ಕಾಪಟ್ಟೆ ತುಂಟಾಟ ಮಾಡ್ತಿದ್ವಿ. ಕೋಟೆ ಬೀದಿ, ಪೇಟೆ ಬೀದಿ ಏನು ಬಿಡ್ತಿರಲಿಲ್ಲ. ಓಡಾಡ್ತಾ ಇದ್ವಿ. ಕಲ್ಲಂಗಡಿ ಹಣ್ಣು, ಕಿತ್ತಳೆ ಹಣ್ಣೆಲ್ಲ ತಿಂತಿದ್ವಿ. ಫ್ರೆಂಡ್ಸ್ಗಳು, ನನ್ನ ಕ್ಲೋಸ್ ಫ್ರೆಂಡ್ಸ್ಗಳು ಸುಮಾರು ಜನ ಇದ್ದಾರೆ. ಲಕ್ಷ್ಮಿ, ಶಶಿಕಲಾ ಅಂತ ಅವರೆಲ್ಲ ನಿಮ್ಮ ತಂದೆ ಗೊತ್ತಿರ್ಬೋದು. ಅವರೆಲ್ಲರೂ ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ. ಅದ್ರಲ್ಲಿ ನಾವು 3 ಜನ ಮಾತ್ರ ಎಲ್ಲಿ ಹೋದ್ರೂ ಜೊತೆ, ಎಲ್ಲಿ ಬಂದರೂ ಜೊತೆ. ನಾನು ತುಂಬ ಚೆನ್ನಾಗಿತ್ತು ಕಾಲೇಜ್ ಲೈಫಲ್ಲಿ. ಈಗಲೂ ಅವರು ಸಂಪರ್ಕದಲ್ಲಿದ್ದಾರೆ? ಖಂಡಿತ ಎಲ್ಲ ಸಂಪರ್ಕ ಇದ್ದಾರೆ. ನಾವೊಂದು PUC ಗ್ರೂಪ್ ಅಂತ ಮಾಡ್ಕೊಂಡಿದ್ದೀವಿ. ಅದರ SLC PUC ಅವರಿದ್ದಾರೆ. ನಾವೊಂದು 25 ಜನ ಏನಿದ್ವು, ಆ 25 ಜನ ಈಗಲೂ ಕಾಂಟ್ಯಾಕ್ಟಲ್ಲಿದ್ದೀವಿ. ನಾನು ಈಗಲೂ ಚೆನ್ನಾಗಿದ್ದೀವಿ. ಮತ್ತೆ ನೀವು ಮುಂದೆ ಏನಾಗಬೇಕು ಅಂತ ನೀವು ಆಸೆ ಪಟ್ಟಿದ್ದೀವಿ? ನಾನು ಡಿಗ್ರಿಗೆ ಅಂತ ಬರೋರಿಗೆ ಹೋದೆ. ಬರೋರು ಡಿಗ್ರಿ ಮಾಡ್ಕೊಂಡು ನಾನು ಆವಾಗ TCH ಮಾಡಬೇಕು ಅಂತ. ನಾನು TCH ಇತ್ತು, ಬರೀ ಅವಾಗ 1 ವರ್ಷ ಅಷ್ಟೇ, ಅವಾಗ 10 ತಿಂಗಳು TCH ಮಾಡಬೇಕು ಅಂತ ಹೋದೆ. ಸಾಲ್ಗಾಮೆ ರೋಡಲ್ಲಿ TCH ಕಾಲೇಜ್ ಇತ್ತು, ಅಲ್ಲಿಗೆ ಹೋದೆ ನಾನು ಸೇರ್ಕೋಬೇಕು ಅಂತ. ನಮ್ಮಪ್ಪ ತುಂಬ ಫೀಸು ಕಣಮ್ಮ, ಆಗಲ್ಲ, ಕಷ್ಟ ನನಗೆ ಓದ್ಸೋಕ್ಕೆ, ಬೇಡ ಡಿಗ್ರಿ ಮಾಡಿಬಿಟ್ಟು ಸುಮ್ಮನೆ ಬಿಡು ಸಾಕು, ಏನು ಬೇಡ ಅಂತ. ನಮ್ಮಮ್ಮ ರೀ ಎಲ್ಲ ಹೋಗ್ತಾರೆ ಕಾಲೇಜ್ಗೆ, ಅವಳು ಆಸೆ ಪಡ್ತಾಳೆ, ಮನೇಲಿ ಅಳ್ತಾ ಕೂತ್ಕೊತಾಳೆ, ಕಳಿಸಿ ಅಂತ ನಮ್ಮಮ್ಮ ನಮ್ಮಪ್ಪನಿಗೆ ಹೇಳಿದ್ರು. ಅವಾಗ MD ಲಕ್ಷ್ಮಿ ಶಶಿಕಲಾ ಎಲ್ಲ ಮನೆಗೆ ಬಂದು ಅಂಕಲ್ ಕಳಿಸಿ ನಾವು ಡಿಗ್ರಿಗೆ ಹೋಗ್ತೀವಿ ಗೋರೂರಿಗೆ ಅಂತೇಳಿ ನನ್ನ ಗೋರೂರಿಗೆ ANV ವರದರಾಜ ಪ್ರಥಮ ದರ್ಜೆ ಕಾಲೇಜು ಅಲ್ಲಿ ನಾನು
ಗೋರೂರಲ್ಲಿ. ಮತ್ತೆ ನೀವು ಚಿಕ್ಕವರಿದ್ದಾಗ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಮಾತೆಲ್ಲ ಕೇಳ್ತಿದ್ರ ಅಥವಾ ಯಾವ್ದಾದ್ರು ಕೇಳ್ದೇನೆ ಇರೋದು? ನಾ ಸಾಮಾನ್ಯ ಅಪ್ಪ ಅಮ್ಮ ಹೇಳಿದ ಮಾತನ್ನೇ ಕೇಳಿರೋದು. ಇವತ್ತನಕ ನಮ್ಮ ಅಪ್ಪ ಅಮ್ಮ ಹೇಳಿದ ಮಾತನ್ನೇ ಕೇಳೋದು. ನಾನು ಫಸ್ಟ್ ಕೊಡೋದು ಪ್ರಿಫರೆನ್ಸ್ ನಮ್ಮ ಅಪ್ಪ ಅಮ್ಮಂಗೆ. ಫಸ್ಟ್ ಅವ್ರು ಹೇಳಿದ್ದರಲ್ಲೇ ನಡ್ಕೊಬರೋದು. ಹಂಗಾಗಿ ನಾನು ಅಪ್ಪ ಅಮ್ಮನ ಹೇಳಿದ ಮಾತೇ ಕೇಳ್ತಾ ಇದ್ದೆ. ಮತ್ತೆ ನೀವು ಎಷ್ಟನೇ ವರ್ಷಕ್ಕೆ ಮದುವೆ ಆದ್ರಿ? ನನಗೆ 20 ವರ್ಷ ಇದ್ದಾಗ ನನ್ನ ಮದುವೆ ಆದೆ. ಇಸ್ವಿ 2003. ಮತ್ತೆ ನೀವು ಎಲ್ಲಾರು ಪೊಲೀಸ್ ಅವ್ರನ್ನ ಮದ್ವೆ ಆಗ್ಬೇಕಂದ್ರೆ ಹಿಂಜರಿತಾರೆ, ಅಂದ್ರೆ ಅವರು ಸಮಯನ ಕೊಡೋದಿಲ್ಲ. ಅದ್ರಲ್ಲಿ ನೀವು ಹೇಗೆ ಒಪ್ಕೊಂಡ್ರಿ ಅವ್ರನ್ನ? ಆ್ಯಕ್ಚುಲಿ ನಾನು ಪೊಲೀಸ್ನವ್ರನ್ನ ತುಂಬ ರಿಜೆಕ್ಟ್ ಮಾಡ್ತಾ ಇದ್ದೆ ಫಸ್ಟು. ಅಂದರೆ ಅವ್ರು ಒಳ್ಳೆಯವರಲ್ಲ, ಇವ್ರು ಬೇಡ ಸುಮ್ಮನೆ, ಅಂದರೆ ಸಮಾಜ ಅವ್ರನ್ನ ಆ ಥರ ನೋಡುತ್ತಲ್ಲ, ನಾನು ಆ ಥರನೇ ತಿಳ್ಕೊಂಡಿದ್ದೆ ಫಸ್ಟು. ಆಮೇಲೆ ಗೊತ್ತಾಯಿತು ನನ್ನ ಗಂಡ ಪೊಲೀಸ್ ಆದಮೇಲೆ ನನ್ನ ಗಂಡನೇ ಹೆಮ್ಮೆ, ನನ್ನ ಡಿಪಾರ್ಟ್ಮೆಂಟ್ ಇಷ್ಟು ಚೆನ್ನಾಗಿರುತ್ತೆ, ಇದರಲ್ಲೂ ಒಳ್ಳೆಯವ್ರು ಇರ್ತಾರೆ ಅಂತ ನಂಗೆ ಆಮೇಲೆ ಗೊತ್ತಾಯಿತು ಮದುವೆ ಆದಮೇಲೆ. ಆ್ಯಕ್ಚುಲಿ ನಮ್ಮ ಅಪ್ಪ ರಿಜೆಕ್ಟ್ ಮಾಡಿದ್ರು, ಹುಡುಗ ಪೊಲೀಸ್ ಆದರೆ ಬೇಡ, ಕಾಕಿ ಬಟ್ಟೆಯವರು ಒಳ್ಳೆಯವರಲ್ಲ, ಒಂದು ಹುಡುಗಿನ ಸಾಕಿ ನಾನು ತೊಗೊಂಡೋಗಿ ಪೊಲೀಸ್ನವ್ರಿಗೆ ಕೊಟ್ಟು ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಒಬ್ಬಳೇ ಮಗಳು ನನಗೆ ಅಂತ ನಮ್ಮ ಅಪ್ಪ ಬೇಡ ಅಂದಿದ್ರು. ನಮ್ಮ ಸೋದ್ರ ಮಾವ ನಿಂತು ಇಲ್ಲ ಈ ಹುಡುಗ ಒಳ್ಳೆಯವನು, ಇವನಾದರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂತ ನಮ್ಮ ಸೋದ್ರ ಮಾವ ನೋಡಿದ ಹುಡುಗ ಇದು. ಹಾಗಾಗಿ ಇವಾಗ ನಾನು ಚೆನ್ನಾಗಿದ್ದೀನಿ. ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೊಬ್ಬಳೇ ಮಗಳು. ಅವಳ ಹೆಸರು? ಅರ್ಚನಾ. ಮತ್ತೆ ನೀವು ಯಾವ ಕೆಲಸವನ್ನ ಮಾಡ್ತಾ ಇದ್ದೀರಾ? ನಾನು ಗೃಹಿಣಿ. ಗೃಹಿಣಿ ಅಂತ ಹೇಳಿದ್ರೆ ಕೇವಲ ಅದರಲ್ಲೂ ಕಷ್ಟ ಅಂತ ಇರುತ್ತೆ. ಗೃಹಿಣಿ ಯಾವ ರೀತಿಯಾದಂಥ ಕಷ್ಟಗಳನ್ನ ನಾವು ನೋಡ್ಬೋದು ಗೃಹಿಣಿ? ಗೃಹಿಣಿ ಅಂದರೆ ಮನೆ ಮೇಂಟೈನ್ ಮಾಡೋದು. ಈಗ ಅಂಕಲ್ ಪೊಲೀಸ್ ಆದ್ದರಿಂದ ಸ್ವಲ್ಪ ನನಗೆ ಹೊರಗಡೆ ಹೋದಾಗ ಅರ್ಚನೂ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ. ನಂದು ವಿಶೇಷ ಚೇತನ ಮಗು ನಂದು, ಹಾಗಾಗಿ ಸ್ವಲ್ಪ ನನಗೆ ಅವಳದೊಂದು ಸ್ವಲ್ಪ ಕಷ್ಟ ಆಗೋದು ಬಿಟ್ಟರೆ ಮತ್ತೇನಿಲ್ಲ ಕಣಪ್ಪ. ಎಲ್ರಿಗೂ ಗೃಹಿಣಿಗೆ ಏನಿರುತ್ತೋ ಅದು ನನಗೂ ಇದೆ. ನನಗೇನು ಸ್ಪೆಷಲ್ಲಾಗೆಲ್ಲ ಏನು ಮಾತ್ರ ಇಲ್ಲ, ಏನೂ ಇಲ್ಲ, ಕಷ್ಟ ಏನಿಲ್ಲ. ನಿಮ್ಮ ಮಗಳು ಎಷ್ಟನೇ ತರಗತಿಯಲ್ಲಿ ಓದ್ತಿದ್ದಾಳೆ? ಇವಾಗ ಅವಳು SLC ಎಕ್ಸಾಮ್ ಬರೆದಿದ್ದಾಳೆ. ಈಗ ನೆಕ್ಸ್ಟು ನೋಡ್ಬೇಕು, ಮುಂದಿನ ಎಜುಕೇಷನ್ ನಾನು ಟ್ರೈ ಮಾಡ್ತಾ ಇದ್ದೀನಿ, ಬೇರೆ ಏನಕ್ಕಾದ್ರೂ ಸೇರಿಸ್ಬೇಕು ಅಂತ. ಈಗ ಕೇವಲ ವಿಶೇಷ ಚೇತನರಿದ್ರೆ ಅವ್ರನ್ನೆಲ್ಲ ಪಾಲಕರು ಒಂಥರ ದೂರ ಇರ್ತಾರೆ. ನೀವು ಯಾವ ರೀತಿಯಾದಂಥ ಧೈರ್ಯವನ್ನ ತುಂಬಿಕೊಂಡು, ಯಾವ ರೀತಿಯಾದಂತಹ ಸವಾಲುಗಳನ್ನ ಎದುರಿಸ್ಕೊಂಡು ಅವ್ರಿಗೆ ಒಂದು ಉತ್ತಮ ಶಿಕ್ಷಣವನ್ನ ಗಳಿಸ್ಬೇಕು, ಕೊಡಬೇಕು ಅಂತ ಯಾವ ನಿರ್ಧಾರ ಮಾಡಿದ್ದೀರಾ? ನಾನು ಶ್ರವಣಬೆಳಗೊಳ ಇದ್ದೆ, ಅವಳು 11 ಇಯರ್ಸ್, ಅವಾಗ 11 ವರ್ಷ. ಆವಾಗ ನನಗೆ ಒಂದು ಈ ಥರ ಅವಕಾಶ ಬಂತು. ನಮ್ಮ ಹಾಸನ ಡಿಸ್ಟಿಕಲ್ಲಿ ಯಾವುದೂ ಈ ಥರ ಮಕ್ಕಳಿಗೆ ಶಾಲೆಗಳಿಲ್ಲ. ಮೈಸೂರಲ್ಲಿದೆ ಅಂತ ಯಾರೋ ಒಬ್ಬರು ಇನ್ಫಾರ್ಮೇಷನನ್ನು ಕೊಟ್ಟರು. ನಾನು ಅದ್ರ ಮುಖಾಂತರ ನಾನು ಮೈಸೂರಿಗೆ ಬಂದೆ. ಮೈಸೂರಿಗೆ ಬಂದು ಇಲ್ಲಿ ಸ್ನೇಹಕಿರಣ ಸ್ಕೂಲ್ಗೆ ಸೇರಿಸಿ ನನ್ನ ಮಗಳನ್ನ. ಇಲ್ಲಿ ಒಂದು 4-5 ವರ್ಷ ಹೋದ್ಲು. ಅದರಲ್ಲಿ 2 ವರ್ಷ ಕೊರೋನಾ ಅದು ಇದು ಸ್ವಲ್ಪ ಒಳಗೆ ಟೈಮ್ ವೇಸ್ಟ್ ಆಯಿತು. ಆಮೇಲೆ ಕೊನೆಗೆ ಒಂದು SLC ಎಕ್ಸಾಮು ಗೌರ್ಮೆಂಟ್ ಸ್ಕೂಲ್ ಲೆಕ್ಕದಲ್ಲಿ SLCಗೆ ಬಂದು, SLCಗೆ ಬಂದಾಗ ಗೌರ್ಮೆಂಟ್ ಶಾಲೆಯವರು ನನಗೆ ಫಸ್ಟ್ ಪ್ರೋತ್ಸಾಹ ಕೊಟ್ಟರು. ಇಲ್ಲ SLC ಬರ್ಸೋಣ ಅವ್ರಿಗೆ ಅಂತ. ಮೇಡಮ್ ಆಗಲ್ಲ ಮೇಡಮ್ ಅಂದರೆ, ಇಲ್ಲ ಆಗುತ್ತೆ, ನೀವು ಬರ್ಸಬೇಕು, ನೀವು ಪ್ರಯತ್ನ ಪಡಿ, ಮುಂದಕ್ಕೆ ಎಜುಕೇಷನ್ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಆಮೇಲೆ ಸ್ನೇಹಕಿರಣ ಸ್ಕೂಲಲ್ಲೂ ನಾನು ಸಪೋರ್ಟ್ ಮಾಡೋದು, ನಾನು ಟೀಚಿಂಗ್ ಮಾಡಿಕೊಡ್ತೀನಿ, ಪ್ರಯತ್ನ ಪಡೋಣ ಅಂತ. ಹಾಗಾಗಿ ಅವಳು ಸರಿ SLC ಬರ್ದಾಳೆ. ರಿಸಲ್ಟಿಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ರಿಸಲ್ಟ್ ಬಂದಮೇಲೆ ನೆಕ್ಸ್ಟ್ ಅವ್ಳಿಗೆ ನಾನು ಏನು ಮಾಡಬೇಕು ಅಂತ ಟ್ರೈ ಮಾಡ್ತೀನಿ ನೆಕ್ಸ್ಟು. ಮತ್ತೆ ನೀವು ಅವಳಿಗೆ ಅನೇಕ ವೇಷಭೂಷಣಗಳನ್ನ ಹಾಕಿಸಿ ಒಂದು ಸ್ಟೇಟ್ ಲೆವೆಲ್ಗೆಲ್ಲ ಕರ್ಕೊಂಡು ಹೋಗಿದ್ದೀರಾ ಅಂತ ಕೇಳ್ಪಟ್ಟೆ. ಅದಕ್ಕೆ ಅವಳು ಒಗ್ಗದ್ಲಾ ಅಥವಾ ನೀವು ಯಾವ ರೀತಿಯಾಗಿ ಅವ್ಳಿಗೆ ವೇಷಭೂಷಣನ ಹಾಕಿದ್ರಿ? ನಾನು ಸರಸ್ವತಿ, ಕೊರವಂಜಿ, ಮತ್ತು ಮಧುರೈ ಮೀನಾಕ್ಷಿ, ರಾಧೆ, ಕರ್ನಾಟಕ ಕನ್ನಡ ಮಾತೆ ಎಲ್ಲ ಹಾಕಿದ್ದೀನಿ. ಡ್ರೆಸ್ ಎಲ್ಲ ನಂಗೆ ತುಂಬ ಇಷ್ಟ ವೇಷಭೂಷಣ ಮಾಡೋಕ್ಕೆ. ಆದರೆ ಅಂಕಲ್ಗೆ ಟೈಮ್ ಕೊಡೋದು ತುಂಬ ಕಷ್ಟ. ಅದರಲ್ಲೂ ಪಾಪ ಅಂಕಲ್ ನಂಗೆ ಪ್ರೋತ್ಸಾಹ ಕೊಟ್ಕೊಂಡು ಕರ್ಕೊಂಡೋಗಿ ಬಿಟ್ಟು ಬಂದು ಕರ್ಕೊಂಬಂದು, ನಿಜ ನಾನು ಅಂತ ಗಂಡನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ. ಅದು ಮಗಳ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ತುಂಬ ನನಗೆ ಸಪೋರ್ಟ್ ಕೊಡ್ತಾರೆ. ನನಗೆ ಅದೇ ಒಂದು ಖುಷಿ ಕಣಪ್ಪ ನನಗೆ. ಮತ್ತೆ ಅವಳಿಗೆ ವೇಷಭೂಷಣ ಹಾಕಿಸಿದಾಗ ಅವಳಿಗೆ ಎಷ್ಟು ಸಂತೋಷ ಆಗಿತ್ತು ಅಥವಾ ದುಃಖ ಆಗಿತ್ತು? ಅವಳಿಗೆ ದುಃಖ ಅಂತೂ ಆಗಿಲ್ಲ. ಅವಳಿಗೆ ಸ್ವಲ್ಪ ಫ್ಯಾನ್ಸಿ ಅಂದರೆ ಡ್ರೆಸ್ ಮಾಡ್ಕೊಳ್ಳೋದು ಅವಳು ತುಂಬ ಇಷ್ಟ, ಅಲಂಕಾರ ಮಾಡ್ಕೊಳ್ಳೋಕ್ಕೆ ಅವಳು ತುಂಬಾ ಇಷ್ಟ. ನಿಮ್ಮ ಅಮ್ಮಂಗೆ ಗೊತ್ತು ಅವಳು ಅಲಂಕಾರ ಮಾಡ್ಕೊಳ್ಳೋದು ಇಷ್ಟ ಅಂತ. ಹಾಗಾಗಿ ಅವಳು ಅಲಂಕಾರ ಮಾಡಿದಾಗೆಲ್ಲ ಸುಮ್ಮನೆ ಇರ್ತಿದ್ಲು. ಅಂದರೆ ಪಾಪ ಅಲ್ಲೆಲ್ಲ ವೆಯ್ಟ್ ಮಾಡಬೇಕಲ್ಲ, ಸುಮಾರು ಹೊತ್ತು ವೆಯ್ಟ್ ಮಾಡಬೇಕು, ಬ್ಯಾಚ್ ಬೈ ಬ್ಯಾಚ್ ಆಗುತ್ತೆ ಅಂತ ವೆಯ್ಟ್ ಮಾಡಬೇಕು. ಅಮ್ಮ ಆಗಲ್ಲ ಕಣಮ್ಮ ಅಂತಿದ್ಲು. ಸ್ವಲ್ಪ ಹೊತ್ತು ತಡ್ಕೊಳಪ್ಪ, ಸ್ವಲ್ಪ ಹೊತ್ತು ತಡ್ಕೊ ಅಂತ ಹೇಳಿ ಆಗುತ್ತೆ, ನೀನು ಒಂದು ಲೆವೆಲ್ ಬರಬೇಕಲ್ವ, ಆಗಲ್ಲ ಹೆಂಗೆ ಅರ್ಚನೆ ಅಂತ ಹೇಳಿ ನಾನೇ ಅವಳು ಧೈರ್ಯ ತುಂಬಿ ಹೋಟೆಲ್ ಅವ್ರದ್ದು ನಾನೆಲ್ಲ ಫಂಕ್ಷನ್ಗೂ ಅಟೆಂಡ್ ಮಾಡಿಸ್ತೀನಿ. ಈಗಲೂ ಅಷ್ಟೇ, ಯಾವುದೂ ಬಿಡಲ್ಲ, ಎಲ್ಲೂ ಬಿಡಲ್ಲ. ಯಾರು ಕರೆದ್ರೂ ಹೋಗ್ತೀನಿ, ಅಲ್ಲಿ ಪ್ರೈಸ್ ಬರುತ್ತೋ ಬಿಡುತ್ತೋ ನಾನು ಅಟೆಂಡ್ ಮಾಡಬೇಕು, ಅಟೆಂಡ್ ಮಾಡಿಸ್ತೀನಿ. ನನ್ನ ಮಗಳು ನಾನು ಬಿಡಲ್ಲ. ನನ್ನ ಮಗಳನ್ನ ವಿಶೇಷ ಚೇತನ ಆದರೂ ನಾರ್ಮಲ್ ಮಗುತ್ತಾರೆ ನಾನು ನೋಡ್ಕೊತೀನಿ ನನ್ನ ಮಗಳನ್ನ. ಮತ್ತೆ ಈಗ ಕೆಲವರು ಅವ್ರನ್ನ ನಿಮ್ಗೆ ಕಿವಿ ಮಾತು ಕೇಳಿರ್ಬೋದು, ಅಂದ್ರೆ ಅವಳ ಇಟ್ಕೊಂಡಿದ್ದೀರ ಬೇರೆಯವರಿಗೆ ಈ ಥರ ಮಾತಾಡೋರು ತುಂಬಾ ಜನ ಇರ್ತಾರೆ. ಅವ್ರಿಗೆ ನೀವು ಏನಂತ ಕೊಡ್ತೀರಾ? ಅವ್ರು ಬಂದು ಸಾಕೋದಿಲ್ಲ, ಆದರೆ ಮಾತಾಡೋರು ತುಂಬಾ ಜನ ಇರ್ತಾರೆ. ಅಂಥವ್ರಿಗೆ ನೀವೇನು ಹೇಳ್ತೀರಾ? ನಾವು ನಮ್ಮ ಮಕ್ಕಳನ್ನ ನಾವು ಕಷ್ಟಪಟ್ಕೊಂಡು ಸಾಕೊಂಡು ಹೋಗ್ತಾ ಇರ್ತೀವಿ. ಮಾತಾಡೋರು ಏನು ಬೇಕಾದ್ರೂ ಮಾತಾಡ್ತಾರೆ, ಮಾತಾಡೋ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಮೊದಲು ತುಂಬ ತಲೆ ಕೆಡಿಸ್ಕೊತಾ ಇದ್ದೆ. ಚಂದ್ರಾಯಪಟ್ಟಣ ಶ್ರವಣಬೆಳಗೊಳ ಅರಸೀಕೆರೆಯಲ್ಲಿ ಇದ್ದಾಗ ನಾನು ತುಂಬ ತಲೆ ಕೆಡಿಸ್ಕೊತಾ ಇದ್ದೆ. ಅವಾಗ ತುಂಬ ನಾನು
ನನಗೆ ನನ್ನ ಮಗಳ ವಿಷಯ ಮಾತಾಡಿದ್ರೆ ಹೇಗಪ್ಪ ಹೇಳ್ಕೊಳ್ಳೋದು ಬೇರೆಯವ್ರ ಮುಂದೆ ನನಗೆ ತುಂಬ ದುಃಖ ಆಗ್ತಿತ್ತು. ಇವಾಗ ನನಗೆ ದುಃಖ ಆಗಲ್ಲ. ನಾನು ನನ್ನ ಮಗಳಿಗೋಸ್ಕರ ಯಾರನ್ನು ಬೇಕಾದ್ರೂ ಫೇಸ್ ಮಾಡ್ತೀನಿ. ನನಗೆ ಅಷ್ಟು ಧೈರ್ಯ ಬಂದಿದೆ ಮೈಸೂರಿಗೆ ಬಂದರೆ. ಅದಕ್ಕೆಲ್ಲ ಕಾರಣ ನನ್ನ ಪೇರೆಂಟ್ಸ್, ಅಂದರೆ ನನ್ನ ಮಗಳ ಪೇರೆಂಟ್ಸ್ ಇದ್ದಾರಲ್ಲ, ಫ್ರೆಂಡ್ ಪೇರೆಂಟ್ಸ್ ಇದ್ದಾರಲ್ಲ, ಅವರೆಲ್ಲ ನಂಗೆ ಸಪೋರ್ಟ್. ಯಾಕ್ರಿ ಆಗಲ್ಲ, ನಡೀರಿ ಹೋಗೋಣ, ನೋಡೇ ಬಿಡೋಣ, ಕೇಳೇ ಬಿಡೋಣ ಅಂತ ಎಲ್ಲ ಫ್ರೆಂಡ್ಸು ನಂಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಬಂದಮೇಲೆ ನಂಗೆ ತುಂಬ ಧೈರ್ಯ ಬಂದಿದೆ. ಮತ್ತೆ ನೀವು ಅವಳಿಗೆ SSLC ಎಕ್ಸಾಮ್ ಮಾಡಿಸ್ಬೇಕು, ಅವಳಿಗೆ ಹೇಗೆ ಹೇಳ್ಕೊಟ್ರಿ, ಅದನ್ನ ಹೇಗೆ ಅವಳು ಬರೆದ್ಲು? ನನ್ನ ಮಗಳು ಆ್ಯಕ್ಚುಲಿ 10th ಬಂದ ಕೂಡಲೇ ಅಲ್ಲಿ ನಿರ್ಮಲಾ ಮೇಡಮ್ ಕನ್ನಡ ಟೀಚರಲ್ಲಿ ಇದ್ದಾರೆ, ಭೋಗಾದಿ ಪ್ರೌಢಶಾಲೆಯಲ್ಲಿ ಇದ್ದಾರೆ. ಅವ್ರು ಹೇಳಿದರು ನನಗೆ, ಮಗಳಿಗೆ SLC ಬಂದಿದ್ದಾಳೆ, ಏನು ಮಾಡ್ತೀರಾ ಈ ವರ್ಷ ಬರ್ಸ್ತೀರಾ ಅಂತ. ಮೇಡಮ್ ನೀವು ಹೆಂಗೆ ಹೇಳ್ತೀರಾ ಹಂಗೆ ಮಾಡ್ತೀನಿ ಅಂತಂದ್ರೆ, ಇಲ್ಲ ಬರ್ಸೋಣ ಅವಳಿಗೆ ಅಂತ ಅಂದರು. ಆ್ಯಕ್ಚುಲಿ ಎಲ್ಲ ಮಕ್ಕಳು ಜೂನಿಂದ ಮಾರ್ಚ್ ತನಕ ಓದಿರ್ತಾರೆ. ಈಗ ನೀವೆಲ್ಲ ನಾರ್ಮಲ್ ಮಕ್ಕಳು ಓದಿ ನಿಮ್ಮ ಮಾರ್ಚ್ಗೆ ಎಕ್ಸಾಮ್ ಬರೀತಾರೆ. ನನ್ನ ಮಗಳು ಏನೇನೂ ಓದಿಲ್ಲ. ಅವಳು ಬರೀ 21, 22, 23, 24 4 ವರ್ಷ ಕ್ವಶನ್ ಪೇಪರ್ನ ರೆಡಿ ಮಾಡ್ಕೊಂಡು ಅವಳು ಈ ಸ್ನೇಹ ಕಿರಣದಲ್ಲಿ ಟೀಚರ್ಸ್ ಎಲ್ಲ ಸೇರಿಕೊಂಡು ಅವಳು ಕ್ವಶನ್ ಪೇಪರ್ ರೆಡಿ ಮಾಡಿ ಅದನ್ನೇ ರಿವಿಷನ್ ಮಾಡ್ಕೊಂಡು ಹಾಗೆ ಮಾಡಿ ಅವಳು ಸ್ಕ್ರೈಬ್ ತೊಗೊಂಡು ಒಂದು ಮಗುನ ಹೆಲ್ಪ್ ಬುಕ್ ತೊಗೊಂಡು ಎಕ್ಸಾಮ್ ಬರ್ದಿಳಿಲ್ಲ. ಮತ್ತೆ ಅವಳಿಗೆ ಎಷ್ಟು ಪರ್ಸೆಂಟೇಜ್ ಅಥವಾ ಎಷ್ಟು ಬರ್ಬೋದು ಅಂತ ನಿಮ್ಮ ನಿರೀಕ್ಷೆ? ನಾನೊಂದು 60 ಬರ್ಬೋದೇನೋ ಅಂದ್ಕೊಂಡಿದ್ದೆ. ಯಾಕೆಂದರೆ ಒಂದು ಹೆಲ್ಪ್ ತೊಗೊಂಡು, ಬಟ್ ಇವಳು ರೈಟಿಂಗ್ ಸ್ಕಿಲ್ಲು ಇಲ್ಲ, ರೈಟಿಂಗ್ ಆಗಲ್ಲ ನಮ್ಮ ನನಗೆ. ಬರೀ ಓರಲ್ಲು ನೀವೇನೇ ಹೇಳಿದ್ರು ತಲೆಯಲ್ಲಿ ಇಟ್ಕೊಂಡು ಹೇಳ್ತಾಳೆ, ಅಷ್ಟು ಬಿಟ್ಟರೆ ಅವಳು ನಾರ್ಮಲ್ ಮಕ್ಕಳ ಥರ ಬರೆಯೋಕ್ಕಾಗಲ್ಲ ಅವಳಿಗೆ. ಹಾಗಾಗಿ ಒಂದು 60 ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೆ ಅವಳನ್ನ ನೀವು ಮುಂದೆ ಏನು ಮಾಡಬೇಕಂತ ನಿಮ್ಮ ಆಸೆ ಏನಿದೆ? ನಾನೀಗ ನೆಕ್ಸ್ಟ್ ಸರ್ಚ್ ಮಾಡ್ತಾ ಇದ್ದೀನಿ. ಒಂದು JSS ಪಾಲಿಟೆಕ್ನಿಕ್ಕಿಂದ ಒಂದು ಆಪರ್ಚುನಿಟಿ ಬಂದಿದೆ. ಅವರು ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಒಂದು ಸಬ್ಜೆಕ್ಟ್ ಕೊಡ್ಬೋದು ಅವಳಿಗೆ ಅಂತ ಚಾಯ್ಸ್ ಮಾಡ್ಕೊಂಡಿದ್ದಾರೆ. ಒಂದು ಇಂಟರ್ವ್ಯೂ ಇದೆ ನೆಕ್ಸ್ಟ್ ಮಂತು. ಎಕ್ಸಾಮ್ ರಿಸಲ್ಟ್ ಬಂದಮೇಲೆ, SSLC ರಿಸಲ್ಟ್ ಬಂದಮೇಲೆ ಅದು ಕರ್ಕೊಂಡೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿಸ್ತೀನಿ. ಸಿಗುತ್ತೆ. ನಿಮ್ಮ ಮಗಳ ಕೆಪಬಿಲಿಟಿ ಇದೆ, ಮಾಡಿ ಅಂತ ಅವಕಾಶ ಕೊಟ್ಟರೆ ನಾನು ಖಂಡಿತ ನಾನು ಅದಕ್ಕೂ ರೆಡಿ ಇದ್ದೀನಿ ಹೋಗೋಕ್ಕೆ. ಮತ್ತೆ ನಿಮಗೆ ಈಗ ಕಷ್ಟ ಆಗ್ತಿಲ್ವಾ? ಯಾರ ಮಗಳು ನೋಡ್ಕೊಳ್ಳೋದಕ್ಕೆ ನನಗೆ ಯಾವತ್ತೂ ಕಷ್ಟ ಆಗಿಲ್ಲ. ನನಗೆ ಯಾವತ್ತೂ ನನ್ನ ಮಗಳು ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗಿಲ್ಲ. ನನ್ನ ಕರ್ತವ್ಯ ನಾನು ಮಾಡಲೇಬೇಕಲ್ವ, ನನ್ನ ಮಗಳಲ್ವ, ನಾನು ಮಾಡಲೇಬೇಕು. ನಿಮ್ಮ ಆದರ್ಶ ಗುರುಗಳು ಯಾರು? ನನಗೆ ಗುರುಗಳು ಅಂದರೆ ನನಗೂ ಫಸ್ಟ್ ನಮ್ಮ ಅಪ್ಪ ಅಮ್ಮ. ನಮ್ಮಮ್ಮ ನನಗೆ ಎಲ್ಲದಕ್ಕೂ ಫಸ್ಟ್ ಏನೋ ಸಪೋರ್ಟು. ಹಂಗಾಗಿ ನಮ್ಮಮ್ಮನೇ ಹೇಳೋರು, ಏನಾಗಲ್ಲ ಬಿಡೇ, ಒಂದೊಂದು ಒಳ್ಳೇದಾಗುತ್ತೆ, ಮುಂದಕ್ಕೆ ಏನಾಗಲ್ಲ ನೋಡೋಣ, ಎಲ್ಲಾದರೂ ದೇವ್ರು ಇದು ಮಾಡ್ತಾನೆ ಒಳ್ಳೇದಾಗತ್ತೆ ಅಂತ ಹೇಳೋರು. ಹಂಗಾಗಿ ಅಮ್ಮನೇ ಫಸ್ಟು. ಶಾಲೆಯಲ್ಲಿ ಸುಮಾರು ಜನ ಇದ್ದಾರೆ. ಫಸ್ಟ್ ಹೇಳಬೇಕು ಅಂತಂದರೆ ನಿಮ್ಮ ತಾತ ಅವರನ್ನೇ, ಕೃಷ್ಣಮೂರ್ತಿ ಮಾಸ್ಟರ್. ಮ್ಯಾಥ್ಸಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ಟೀಚರ್ಸ್ ಅಂದರೆ MRS ಅವರು ಮಡ್ರಾಸ್ ಮಠದವ್ರೇ, ನಿಮ್ಮ ಮಡ್ರಾಸ್ ಮಠದವ್ರೇ. ಅವರು ಸಂಸ್ಕೃತ್ ನನಗೆ ತುಂಬ ಫೇವ್ರೇಟ್ ಟೀಚರ್. ಅಲ್ಲಿದ್ದಾಗ ಸಂಸ್ಕೃತ ತಗೊಂಡಾಗ ಎಲ್ಲರೂ ನನಗೆ ಚೆನ್ನಾಗಿ ಮಾಡ್ತಿದ್ರು ಕಣಪ್ಪ. ನನಗೆ ಅಲ್ಲೇನು ಪ್ರಾಬ್ಲಮ್ ಅಂತ ಅನ್ನಿಸ್ತಿಲ್ಲ. ಸಂಸ್ಕೃತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಸಂಸ್ಕೃತ 8th, 9th, 10th ಅಷ್ಟೇ ಓದಿದ್ದು. ಆಮೇಲೆ PUCಲೆಲ್ಲ ನಮ್ಮ ಸಂಸ್ಕೃತ ಅಲ್ಲಿ ಇರಲಿಲ್ಲ, ಕನ್ನಡ ಇಂಗ್ಲೀಷ್ ಇತ್ತು. ಸಂಸ್ಕೃತ ನನಗೆ ತುಂಬ ಇಷ್ಟ. ಮತ್ತು ನನ್ನ ಸಂಸ್ಕೃತದಲ್ಲಿ ಯಾವಾಗಲೂ ನಂಗೆ ಔಟ್ ಆಫ್ ಔಟು. ನನಗೆ ಯಾವಾಗಲೂ 3 ವರ್ಷವೂ ನನಗೆ MRSನ ಕೇಳಿ ಔಟ್ ಆಫ್ ಔಟು. SSLCಲಿ ಮಾತ್ರ 125ಕ್ಕೆ 121 ಚೆನ್ನಾಗಿ ಬಂದಿತ್ತು ಮಾರ್ಕ್ಸ್ ನನಗೆ. ಮತ್ತೆ ನೀವು ಏನಾಗಬೇಕು ಅಂತ ಅಂದ್ಕೊಂಡಿದ್ರಿ? ಅಂದರೆ ದೊಡ್ಡದಾದ್ಮೇಲೆ ನಂಗೆ ಟೀಚರ್ ಆಗಬೇಕು ಅಂತ ಆಸೆ ಇತ್ತು, ಆದರೆ ನನ್ನ ಆಸೆ ನೆರವೇರಲಿಲ್ಲ. ಮತ್ತೆ ನೀವು ಈ ಒಂದು ಯುವ ಜನತೆಗೆ ಏನು ಸಂದೇಶವನ್ನು ಕೊಡ್ತೀರಿ? ಯಾವುದ್ರ ಬಗ್ಗೆ? ಯಾವ್ದಾರ ಬಗ್ಗೆ ಅಂದರೆ ಸಾಮಾನ್ಯ ಅದೇ ಎಲ್ಲ ಫೋನು ಪ್ರಣತಿ ಪ್ರಜ್ಞೆ ನೋಡಿ ಖುಷಿ ಆಯ್ತು ನನಗೆ. ಯಾಕೆಂದರೆ ನೀವು ಪುಸ್ತಕದಲ್ಲಿ ಇರ್ತೀರ. ನಂಗೆ ಪುಸ್ತಕ ಓದೋರು ಕಂಡ್ರೆ ತುಂಬ ಇಷ್ಟ, ಪುಸ್ತಕ ಬರೆಯೋರು ಕಂಡ್ರು ನಂಗೆ ತುಂಬ ಇಷ್ಟ. ನಾನು ನಿಮ್ದೆಲ್ಲ ಕಥೆಗಳನ್ನು ಓದ್ತೀನಿ, ನನಗೆ ಓದೋದು ತುಂಬ ಇಷ್ಟ. ಬಟ್ ನನಗದೇ ಮಗಳು ಇದರಿಂದಾಗಿ ನಂಗೆ ಸ್ವಲ್ಪ ಓದೋದಕ್ಕೆ ಸಮಯ ಸಿಗ್ತಾ ಇಲ್ಲ. ಅಷ್ಟು ಬಿಟ್ಟರೆ ನಾನು ಪುಸ್ತಕ ಎಲ್ಲ ಓದೋಕ್ಕೆ ನಂಗೆ ತುಂಬ ಇಷ್ಟ. ನಿಮ್ಮ ತಂದೆ ವೃತ್ತಿ ಏನು? ನಮ್ಮ ತಂದೆ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು. ನಿಮ್ಮ ಒಡ ಹುಟ್ಟಿದವರು ಎಷ್ಟು ಜನ? ನಾನು ನಮ್ಮ ಅಣ್ಣ ಇಬ್ಬರೇ. ನೀವು ನಿಮ್ಮ ತಂದೆ ವೃತ್ತಿ ಪೋಸ್ಟ್ ಮ್ಯಾನ್ ಅಂತ ಹೇಳಿದ್ರಿ, ಅದ್ರ ಜೊತೆ ಇನ್ಯಾವ್ದಾರು ಕೆಲಸ ಮಾಡ್ತಿದ್ರಾ? ನಮ್ಮಪ್ಪ ಪೇಪರ್ ಹಾಕ್ತಾಯಿದ್ರು, ಮನೆಗೆ ಪೇಪರ್ ಹಾಕ್ತಿದ್ರು. ಪೇಪರ್ ಏಜೆಂಟ್ರು ಅವರು, ನ್ಯೂಸ್ ಪೇಪರ್ ಏಜೆಂಟ್ರು. ಜೊತೆಗೆ ನಾವು ಪೇಪರ್ ಹಾಕ್ತಾಯಿದ್ವಿ. ನಾನು ಕಂಪಲ್ಸರಿ 40 ಪೇಪರ್ ಹಾಕಬೇಕಾಗಿತ್ತು. ನಾನು ಬೆಳಗ್ಗೆ 5:15 ಪೇಪರ್ ಹಾಕಕ್ಕೆ ಹೋದರೆ 7:15 ಒಳಗೆ ಪೇಪರ್ ಹಾಕೊಂಡು ಬಂದು ಆಮೇಲೆ ಕಾಲೇಜ್ಗೆ ಹೋಗ್ಬೇಕು. ನಮ್ಮ ಅಣ್ಣ 2-3 ಹಳ್ಳಿಗೆ ಅವನು ಹೋಗಿ ಪೇಪರ್ ಹಾಕಿ ಬರ್ತಿದ್ದ. ಈಗಲೂ ನಮ್ಮ ತಂದೆ 75 ವರ್ಷ. ಇವತ್ತು ಅವ್ರು 8 ಕಿಲೋಮೀಟ್ರ್ ಸೈಕಲ್ ಹೊಡ್ಕೊಂಡು ಅವರು ಎಲ್ಲ ಕಡೆಗೂ ಪೇಪರ್ ಹಾಕ್ತಾರೆ. ಎಲ್ಲ ಆಫೀಸ್ಗೂ ಎಲ್ಲ ಮನೆಗಳಿಗೂ ಪೇಪರ್ ಹಾಕ್ತಾರೆ. ಜೊತೆಗೆ ನಮ್ಮ ಅಣ್ಣನ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಅಪ್ಪಗೆ. ಬೆಳಗ್ಗೆ 4 ಗಂಟೆಗೆ ಹೋದರೆ ಅವ್ರು ಬೆಳಗ್ಗೆ 7:30, 8 ಗಂಟೆ ತನಕ ಅವ್ರು ಪೇಪರ್ ಹಾಕೋ ಕೆಲಸನೇ. ಮಗ್ಗೆಯಲ್ಲಿ ದೊಡ್ಡ ಮಗ್ಗೆ ಸುತ್ತಮುತ್ತ ಅಗ್ರಹಾರ, ನಿಲುವಾಗ್ಲು, ರಾಮನಾಥಪುರ, ಕೊಣನೂರು, ಈ ಕಡೆ ಅರಕಲಗೂಡು, ಹುಲ್ಕಲ್ಲು, ಗಡಿಯಾರು ಸುತ್ತಮುತ್ತ ಎಷ್ಟು ಊರಿದೆ ಎಲ್ಲ ಕಾಲೇಜು, ಆಫೀಸು, ಬ್ಯಾಂಕು, ಪೋಸ್ಟ್ ಆಫೀಸು, ಮನೆಗಳಿಗೆ ಯಾರು ಕೇಳಿದ್ರು ಪ್ರಭಾಕರ್ ಮನೆ, ಪೋಸ್ಟ್ ಪ್ರಭಾಕರ್ ಮನೆ ಪೇಪರ್
ಪ್ರಭಾಕರ್ ಅವ್ರ ಮನೆ ಅಂದರೆ ದೊಡ್ಡಮಂಗೇರಿ ಗೊತ್ತಾಗುತ್ತೆ. ನಮ್ಮ ತಂದೆಗೆ ಪೇಪರ್ನ ನಾನು ಇರೋವರೆಗೂ ಬಿಡಲ್ಲ ಅಂತಾರೆ ನಮ್ಮ ತಂದೆ. ಅಷ್ಟಿಷ್ಟ ಅವ್ರಿಗೆ ಪೇಪರು ಕೆಲಸ ಇದು ಮಾಡೋಕೆ ಅವ್ರಿಗೆ. ನಿಮ್ಮ ತಂದೆ ಪೇಪರ್ ಹಾಕ್ತಿದ್ರು ಅಂತ ನೀವು ಹೇಳಿದ್ರಿ, ಅದರಿಂದ ನಿಮ್ಗೆ ಏನಾದ್ರು ಉಪಯೋಗ ಆಗಿದೆಯಾ? ಪೇಪರೆಲ್ಲ ಹಾಕಿ ಬಂದಮೇಲೆ ಉಳಿದಿರ್ತಲ್ಲ, ಎಕ್ಸ್ಟ್ರಾ ಪೇಪರ್ ಉಳಿದಿರುತ್ತೆ. ಕೆಲವೊಂದು ಮನೇಲಿ ಕ್ಯಾನ್ಸಲ್ ಮಾಡಿಸಿರ್ತಾರಲ್ಲ, ಪೇಪರೆಲ್ಲ ಉಳಿದಿದ್ರೆ ನಾನು ನಮ್ಮ ಅಣ್ಣ ಕೂತ್ಕೊಂಡು ನಮ್ಮಮ್ಮ ಗಮ್ ಮಾಡ್ಕೊಡ್ತಿದ್ರು ಮನೇಲಿ, ಮೈದಾ ಗಮ್ ಮಾಡ್ಕೊಡ್ತಿದ್ರು. ಅದನ್ನ ಹಚ್ಬಿಟ್ಟು ನಾವು ನಮ್ಮ ಖರ್ಚಿಗೆ ನಾನು ನಮ್ಮ ಅಣ್ಣ ಇಬ್ಬರು ನಮ್ಮ ಖರ್ಚಿಗೆ ನಾವು ದುಡ್ಡು ಮಾಡ್ಕೋಬೇಕು. ಅದು 5 ರೂಪಾಯಿ, ಅವಾಗ 5 ರೂಪಾಯಿ ತುಂಬ ಬೆಲೆ ಇತ್ತು. ಅವಾಗ 25 ಪೈಸೆಗೂ ಸಿಕ್ತಿತ್ತು, 5 ಪೈಸೆಗೂ ಸಿಕ್ತಿತ್ತು. ಇವಾಗ ಅದೆಲ್ಲ ಬೆಲೆ ಇಲ್ಲ. ಅವಾಗ ಅದಕ್ಕೆ ಬೆಲೆ ಇತ್ತು 25 ಪೈಸೆಗೆಲ್ಲ. ಆ ಪೇಪರಿಗೆ ಗಮ್ ಹಾಕಿ ಅದನ್ನು ಒಣಗಿಸಿ ಕವರ್ ಮಾಡಿ 100 ಕವರು. ಶನಿವಾರ ಸ್ಕೂಲಿಂದ ಬಂದಮೇಲೆ ಮಾರ್ನಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದಮೇಲೆ ಶನಿವಾರ ಬಂದರೆ ಬರೀ ಗಮ್ ಹಾಕಿ ಕವರ್ ಮಾಡೋದು. ಆಮೇಲೆ ನಮ್ಮಮ್ಮ ತೊಗೊಂಡೋಗಿ ಅದನ್ನು ಇಷ್ಟು ಕವರ್ ಮಾಡಿದ್ರೆ ದುಡ್ಡು ಅಂತ ತಗೊಂಡೋಗಿ ಮಾರಾಟ ಮಾಡ್ಕೊಂಡು ಬರೋರು. ಅದನ್ನು ನಮ್ಮ ಅಣ್ಣಂಗೆ ಅರ್ಧ ನನಗೆ ಅರ್ಧ ದುಡ್ಡು ಹಂಚೋದು. ಅದರಲ್ಲಿ ನನಗೆ ಬೇಕು ಅದನ್ನು ನಮ್ಮ ಅಮ್ಮ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅರ್ಚಿ ಬಿಡೋದು. ಏನು ಬೇಕೋ ಅದು ಕೊಡಿಸ್ಕೊಂಡು ನಾನು ಬರ್ತಾಯಿದ್ದೆ. ನಿಮ್ಮಪ್ಪ ಯಾವ ಪತ್ರಿಕೆಗಳನ್ನು ತರಿಸ್ತಿದ್ರು? ಅವರು ಜನಮಿತ್ರ, ಸಂಯುಕ್ತ ಕರ್ನಾಟಕ, ವಿಜಯವಾಣಿ, ಕನ್ನಡಪ್ರಭ, ವಿಜಯ ಕರ್ನಾಟಕ, ಆಮೇಲೆ ಡೆಕ್ಕನ್ ಹೆರಾಲ್ಡು, ಟೈಮ್ಸ್ ಇಂಡಿಯಾ ಎಲ್ಲ ಪೇಪರು ತರಿಸ್ತಿದ್ರು. ಲೋಕಲ್ ಹಾಸನ ಪೇಪರ್, ಹಾಸನ ಪತ್ರಿಕೆ ಎಲ್ಲ ಪೇಪರು ತರಿಸ್ತಿದ್ರು ಅವರು. ಇದರಿಂದ ನಿಮ್ಗೆ ಏನು ಉಪಯೋಗ ಆಯಿತು? ನಮ್ಮನೇಲಿ ಪೇಪರ್ ಶುರು ಮಾಡಿದಾಗಿಂದ ನಾನು ಓದೋಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ಅಣ್ಣ, ನಮ್ಮ ಅಪ್ಪಂಗೆ ನಾನು ಅಣ್ಣ ಅಂತೀನಿ, ಆ ಪೇಪರ್ನ ಓದಿ ಹೇಳಬೇಕಾಗಿತ್ತು ವಿಷಯನ. ಅಣ್ಣ ಇಂಥ ವಿಷಯ ಬಂದಿದೆ ಕಣ, ನಾಳೆ ಕರ್ನಾಟಕ ಬಂದಂತೆ, ಬಸ್ ಇರಲ್ವಂತೆ, ಪೇಪರ್ಗೆ ಏನು ಮಾಡ್ತೀಯಾ, ಆಮೇಲೆ ಅಣ್ಣ ನಾಳೆ ಈ ಥರ ಇದೆ ಅಂತ ಕಾರಣ, ಆಮೇಲೆ ಅಣ್ಣ ಇದು ರೇಟ್ ಇಷ್ಟ ಆಗಿದೆ ಅಂತ ಕಾರಣ, ಅಲ್ಲಿಂದೆಲ್ಲ ಅದನ್ನೆಲ್ಲ ಓದಿ ಎಲ್ಲರೂ ಹೇಳಬೇಕಿತ್ತು ನಮ್ಮ ತಂದೆಗೆ. ಪೇಪರ್ನ ಓದಿದ್ಮೇಲೆ ನಾನು ನಿಜ ಕನ್ನಡ ಚೆನ್ನಾಗಿ ಓದೋದು ನಾನು ಕಲ್ತಿದ್ದು. ಫಸ್ಟ್ ನಮ್ಮ ಅಣ್ಣ ನೀವು ಮೊದಲು ಪೇಪರ್ ಓದಿ ನೀವು ತಿಳ್ಕೊಂಡು ನನಗೆ ಹೇಳ್ಬೇಕು ಅದ್ರದ್ದು ಏನು ವಿಚಾರ ಅಂತ. ಅರ್ಥ ಆಗಿದ್ರೆ ನಾನು ಹೇಳ್ಕೊಡ್ತೀನಿ ನಿಮಗೆ ಅಂತ ನಮ್ಮ ಅಣ್ಣ ಹೇಳ್ಕೊಡ್ತು. ಈಗಲೂ ನಮ್ಮ ಅಣ್ಣ ಓದಬೇಕು, ಓದಿ ನಮ್ಮ ಅಪ್ಪನ ಹೇಳಬೇಕು, ಅಣ್ಣ ಹಿಂಗೆ ಅಣ್ಣ ಹಿಂಗೆ ಆಗಿದೆ ಕಣ ಅಂತ. ಸರಿ ಬಿಡೋ ಆಯಿತು ನೋಡೋಣ ಅದೇನಾಗುತ್ತೆ. ಈಗಲೂ ನಮ್ಮ ಅಪ್ಪನಿಗೆ ಪೇಪರ್ ಫಸ್ಟ್ ನಾವು ಓದಬೇಕು, ನಾವು ಓದಿ ಬೇರೆ ಅನ್ಸ್ಬಿಟ್ಟು ನಮ್ಮ ತಂದೆಗೆ ಅದು ಭಾರಿ ಖುಷಿ ಆಯ್ತು ಕೆಲಸ. ಬಂದ್ಬಿಡೋಣ ಬೇಡ ಪೇಪರ್ಲಿ, ಯಾಕೆ ನಿಂಗೆ 75 ವರ್ಷ ಆಯಿತು, ಯಾಕೆ ಮನೆಗೆ ಪೇಪರು ಸೈಕಲ್ ಹೊಡ್ಕೊಂಡಿದ್ರೆ ಬಿದ್ದು ಏನೋ ಮಾಡ್ಕೊಬಿಟ್ಟೆ. ನಾನು ಇರೋವರೆಗೂ ಅದೇ ಕಣಕ್ಕೂ ನಾನು ಪೇಪರ್ ಬಿಡೋದು, ನನ್ನ ಪೇಪರ್ ಇಷ್ಟ ಕಣಮ್ಮ, ನಾನು ಮಾಡ್ಕೊತೀನಿ, ಅವ್ರು ಇಷ್ಟ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ ಅಷ್ಟೇ. ಸುಖಾರ್ಥಿನ ಕುತೋ ವಿದ್ಯಾ ಕುತೋ ವಿದ್ಯಾರ್ಥಿನ ಸುಖಂ ಸುಖಾರ್ಥಿನ ತ್ಯಜೇತ್ ವಿದ್ಯಾ ವಿದ್ಯಾರ್ಥಿನ ತ್ಯಜೇತ್ ಸುಖಂ. ಈ ಒಂದು ಶ್ಲೋಕದ ಅರ್ಥ ಏನಂತ ಹೇಳಿದ್ರೆ, ಸುಖ ಪಡುವನು ಇಚ್ಛಿಸೋನು ವಿದ್ಯೆಯನ್ನ ತ್ಯಜಿಸ್ಬೇಕು, ವಿದ್ಯಾರ್ಥಿ ಆದವನು ಸುಖವನ್ನ ತ್ಯಜಿಸ್ಬೇಕು. ಯಾವಾಗ ಸುಖವನ್ನ ತ್ಯಜಿಸೋದಿಲ್ಲ ವಿದ್ಯೆ ಹತ್ತೋದಿಲ್ಲ, ಯಾವಾಗ ನಾವು ವಿದ್ಯೆ ಹತ್ತೋದಿಲ್ಲ ಆಗ ವಿನಯ ಬರೋದಿಲ್ಲ. ಈ ರೀತಿಯಾದಂಥ ಸಂಸ್ಕೃತದ ಶ್ಲೋಕ ಇದೆ. ಈಗಿನ ವಿದ್ಯಾರ್ಥಿಗಳು ಸುಖವನ್ನ ಜಾಸ್ತಿ ಬಯಸ್ತಾರೆ, ಅದ್ರ ಜೊತೆ ವಿದ್ಯೆ ಕೂಡ ಬೇಕು ಅಂತಾರೆ. ಹಾಗೆ ಮೊಬೈಲ್ ಅಲ್ಲಿ ಯಾವಾಗಲೂ ಇರ್ತಾರೆ. ಇಂಥ ಸುಖದಲ್ಲೇ ಬೆಳೆಯುತ್ತಿರುವಂತ ವಿದ್ಯಾರ್ಥಿಗಳಿಗೆ ಕಷ್ಟ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ, ಕಷ್ಟದಲ್ಲಿ ಬಾಳೋದು ಹೇಗೆ ಅಂತ ಗೊತ್ತಿರೋದಿಲ್ಲ. ಅವರ ಬಗ್ಗೆ ನೀವು ಏನಂತ ಹೇಳ್ತೀರಾ? ಈಗ ಅದೇ ನೀವು ಹೇಳ್ದಂಗೆ ಎಲ್ಲ ಮೊಬೈಲ್, ಈಗ ಜಾಸ್ತಿ ಮೊಬೈಲ್. ಪುಸ್ತಕ ಓದೋರು ನಿಮ್ಮಂಥವ್ರು ತುಂಬ ಕಡಿಮೆ. 10 ಜನ ತಗೊಂಡ್ರೆ ಒಬ್ಬರು ಇಬ್ಬರು, ಗಣತಿ ಪ್ರಜ್ಞೆ ಥರ ಪುಸ್ತಕ ಓದೋರು ಒಬ್ಬರು ಇಬ್ಬರು ಬಿಟ್ಟರೆ ಮೊಬೈಲ್ ಜಾಸ್ತಿ. ಆ್ಯಕ್ಚುಲಿ ನಾನು ನನ್ನ ಮಗಳು ಮೊಬೈಲ್ ಕೊಡಲ್ಲ, ನಾನು 1 ಸೆಕೆಂಡು ಮೊಬೈಲ್ ಕೊಡಲ್ಲ ನಾನು. ಯಾಕೆಂದ್ರೆ ಅದಕ್ಕೆ ಅಡಿಕ್ಟ್ ಆಗಬಾರ್ದು. ಬೇಡ ತಿಳ್ಕೊಳ್ಳೋದು ಬೇಕಾದಷ್ಟು ಇರ್ತಾವೆ, ಮಾತೆಲ್ಲ ತಿಳ್ಕೊಳ್ಳಿ. ಅವ್ರು ಓದೋಕ್ಕಾದ್ರೆ ಓದೋಕ್ಕಾಗಿರೋ ವಿಷಯಗಳು ನಾನು ಮಾತೆಲ್ಲ ಹೇಳ್ಕೊಡ್ತೀನಿ, ತಿಳ್ಕೊಳ್ಳಿ. ಬಟ್ ನಾನು ಹೇಳೋದು ಆದಷ್ಟು ಮೊಬೈಲ್ ಬೇಕು. ಇವಾಗ ಆದಷ್ಟು ಸ್ವಲ್ಪ ಮೊಬೈಲಿಂದ ದೂರ ಇದ್ದರೆ ಒಳ್ಳೆಯದು. ಆವಾಗ ನೀವು ಹೇಳೋದು ಸುಖನೂ ಸಿಗುತ್ತೆ, ನೆಮ್ಮದಿನೂ ಸಿಗುತ್ತೆ, ವಿದ್ಯೆ ತಗೊಂಡ್ಮೇಲೆ ವಿವೇಕ ತಾನಾಗೇ ಬರುತ್ತೆ. 4 ಗೋಡೆ ಮಧ್ಯೆ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ. ಅವ್ರಿಗೆ ಈ ಒಂದು ಪ್ರಪಂಚದ ಬಗ್ಗೆ ಯಾರ ಜೊತೆ ಹೇಗೆ ಮಾತಾಡ್ಬೇಕಂತ ಗೊತ್ತಿರೋದಿಲ್ಲ. ಅದನ್ನ ಶಿಕ್ಷಕರಾದವರು ಪಾಲಕರಾದವರು ಕಲಿಸ್ಕೊಡ್ಬೇಕಂತಿದ್ದಾರೆ, ಆದ್ರೆ ಅವರಿಗೆ ಸಮಯ ಸಿಗ್ತಿಲ್ಲ. ಅವ್ರಿಗೆ ಯಾವ ರೀತಿಯಾಗಿ ಪಾಲಕರ ಹೊಣೆ ಏನಿರುತ್ತೆ, ಮಕ್ಕಳ ಉದ್ಧಾರಕ್ಕಾಗಿ ಭವಿಷ್ಯಕ್ಕಾಗಿ ಪಾಲಕರ ಹೊಣೆ ಏನು? ಈಗ ನಾವು ಟೀಚರ್ಸು ಮಾಡ್ತಾರೆ ಪಾಪ, ಮಾಡೋಷ್ಟು ಪ್ರಯತ್ನ ಮಾಡ್ತಾರೆ. ಜೊತೆಗೆ ನಾವು ತಂದೆ ತಾಯಿನೂ ಸ್ವಲ್ಪ ಅವ್ರು ಸಪೋರ್ಟ್ ಮಾಡಬೇಕು. ಬರೀ ಟೀಚರ್ಸನ್ನೇ ನನ್ನ ಮಗಳು ಓದ್ತಾ ಇಲ್ಲ ನೀವು ಮಾಡಿಸಿಲ್ಲ ಅನ್ನೋದಕ್ಕಿಂತ ನಾವು ಸ್ವಲ್ಪ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ನಾನು ಅದೇ ಮೈಸೂರಿಗೆ ಬಂದಮೇಲೆ ಅವರು ಪಾಪ ಶಾಲೆನೂ ಹೇಳ್ಕೊಡ್ತಿದ್ದಾರೆ, ಇಲ್ಲ ಅಂತಲ್ಲ. ಬಂದು ಅಕ್ಷರ ಕಲ್ತಿದ್ದೆ ಅವಳು ಇಲ್ಲಿ 11 ವರ್ಷ ಪಾಪ ಅವಳು ಶಾಲೆಗೆ ಹೋಗಿಲ್ಲ. 11 ವರ್ಷ ಆದಮೇಲೆ ಅವಳು ಸ್ಕೂಲ್ಗೆ ಹೋಗಿದ್ದು ನನ್ನ ಮಗಳು ವಿಚಾರ ತಗೊಂಡ್ರೆ. ಆಮೇಲೆ ಅವರು ಸಪೋರ್ಟ್ ಮಾಡೋ ಜೊತೆಗೆ ನಾನು ಮನೇಲಿ ಹೇಳ್ಕೊಡ್ತಿದ್ದೆ ಕಣಪ್ಪ. ಈಗಲೂ ಹೇಳ್ಕೊಡ್ತಾ ಇದ್ದೀನಿ, ನನ್ನ ಮಗಳು ಹೇಳ್ಕೊಡ್ಲೇಬೇಕು, ಹೇಳ್ಕೊಡ್ತಾ ಇದ್ದೀನಿ ನನ್ನ ಮಗಳು. ಮತ್ತೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಕ್ಷಮಾದಾನಂ ಕ್ಷಮಾ ಸತ್ಯಂ ಕ್ಷಮಾ ಯಜ್ಞಾಶ್ಚ ಪುತ್ರಿಕಾ ಕ್ಷಮಾ ಯಶಃ ಕ್ಷಮಾ ಧರ್ಮ ಕ್ಷಮೆಯ ವಿಶಿಷ್ಟಿತಂ ಜಗತ್ ಅಂತ. ಅಂದ್ರೆ ಕ್ಷಮೆಯೇ ದಾನವಾಗಿದೆ, ಸತ್ಯವಾಗಿದೆ, ಯಜ್ಞವಾಗಿದೆ, ಧೈರ್ಯವಾಗಿದೆ, ಧರ್ಮವಾಗಿದೆ, ಯಶ ಆಗಿದೆ. ಹಾಗಾದ್ರೆ ಕ್ಷಮೆಯನ್ನ ಎಲ್ಲರೂ ಇಟ್ಕೋಬೇಕು, ಕ್ಷಮೆಯಿಂದ ಎಲ್ಲವೂ ಸಿದ್ಧಿಯಾಗತ್ತೆ ಅಂತ.
ಹಾಗಾದ್ರೆ ನಮ್ಮ ಒಬ್ಬರ ಬದುಕಲ್ಲಿ ಕ್ಷಮೆ ಎನ್ನುವುದು ಎಷ್ಟು ಮಟ್ಟಿಗೆ ಇರಬೇಕು, ಅದೇ ಮುಳುವಾಗುತ್ತಾ ಅಥವಾ ಅದು ಎಷ್ಟು ಮಟ್ಟಿಗೆ ಇರ್ಬೇಕು ಕ್ಷಮೆ ಅನ್ನೋದು? ಈಗ ನೋಡಪ್ಪ, ನೀನು ಕ್ಷಮೆ ಬಗ್ಗೆ ಕೇಳಿದೆ. ನನಗೆ ಕ್ಷಮಾಗುಣ ಇದೆ. ನಾನು ಪ್ರತಿಯೊಬ್ಬರನ್ನು ಕ್ಷಮಿಸ್ತೀನಿ. ತಪ್ಪು ಮಾಡೋದು ಮನುಷ್ಯ ಸಹಜ. ನಾನು ತಪ್ಪು ಮಾಡಿರ್ತೀನಿ, ಬೇರೆಯವರು ತಪ್ಪು ಮಾಡಿರ್ತಾರೆ. ನನಗೆ ಕ್ಷಮಿಸುವಂಥ ಗುಣ ಇದೆ, ನಾನು ಕ್ಷಮಿಸ್ತೀನಿ. ಕ್ಷಮಿಸಿ ನಾನು ಸಣ್ಣವಳಾದರೂ ಏನು ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಕ್ಷಮಿಸಿ, ನಾನು ಎಲ್ಲರೂ ಅಂತಾರೆ ಕ್ಷಮಿಸಿದ್ರೆ ಒಳ್ಳೇದು ಕಣೆ ಕ್ಷಮಿಸು ಅಂತ. ನಿನ್ನೆ ಮೊಬೈಲಲ್ಲಿ ಅದೇ ಒಂದು ಬಂದಿತ್ತು, ನಾನೇ ಸ್ಟೇಟಸ್ಗೆ ಹಾಕಿದ್ದೀನಿ ಅದನ್ನು. ಅಂಗೈಯಲ್ಲಿ ಒಂದು ಪದಾರ್ಥ ಇಟ್ಕೋಬೇಕಂತೆ. ಎಷ್ಟು ತನಕ ಇಟ್ಕೊಳ್ಳೋಕ್ಕಾಗತ್ತೆ? ಕೈ ನೋವರೆಗೂ ಇಟ್ಕೋತೀವಿ. ಕೊನೆಗೆ ಏನು ಮಾಡ್ತೀವಿ? ತೆಗೆದು ಜೋಬಳಗೆ ಹಾಕತ್ತೀವಿ, ಎಲ್ಲ ತೆಗೆದು ನೆಲ ಮೇಲೆ ಇಡ್ತೀವಿ. ಹಾಗೆ ಕ್ಷಮೆನೂ ಅಷ್ಟೇ. ಸಮಸ್ಯೆನೂ ಯಾರು ಹೇಳಿದ್ದೀನಿ ಅಂದ್ರೆ ವಿಷಯಗಳನ್ನ ಸುಮಾರು ಇಟ್ಕೋಬೇಕು. ನಾವು ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಆಗದ್ರೆ ನಾವು ಬಿಟ್ಬಿಡ್ಬೇಕು. ಹಂಗೆ ಬಿಟ್ಟು ಕ್ಷಮಿಸ್ಕೊಂಡು ಹೋಗ್ಬೇಕು. ಅದೇ ಕಣಪ್ಪ, ನಾನಂತೂ ಕ್ಷಮಿಸ್ತೀನಿ ಎಲ್ಲರಿಗೂ. ತಾಳ್ಮೆ ನಮ್ಮ ಜೀವನಕ್ಕೆ ಅಂದ್ರೆ ಮನುಷ್ಯರ ಜೀವನಕ್ಕೆ ಎಷ್ಟು ಮುಖ್ಯ ಆಗಿರುತ್ತೆ? ತಾಳ್ಮೆ ಸ್ವಲ್ಪ ನನಗೆ ಕಡಿಮೆ. ನಾನು ಸ್ವಲ್ಪ ಬೇಗನೆ ರೈಸ್ ಆಗ ಜಾಸ್ತಿ. ಸ್ವಲ್ಪ ನನಗೆ ತಾಳ್ಮೆ ಕಡಿಮೆ. ಎಲ್ಲರೂ ಅಂತಾರೆ ಸ್ವಲ್ಪ ತಾಳ್ಮೆಯಿಂದ ಕಾಯಿ ಸರಿಯಾಗಬಹುದು, ವೆಯ್ಟ್ ಮಾಡು ಅಂತ ಅಂತಾರೆ. ನಂಗೆ ಸ್ವಲ್ಪ ತಾಳ್ಮೆ ಕಡಿಮೆ. ತಾಳ್ಮೆಯಿಂದ ಇದ್ದಷ್ಟು ಒಳ್ಳೆ ಫಲ ಸಿಗ್ಬೋದು ಅನ್ನೋದು ಈಗ ನನಗೆ ಮೈಸೂರಿಗೆ ಬಂದ್ಮೇಲೆ ಗೊತ್ತಾಗಿದೆ. ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ನಾನು ಅಂತ ನನಗೆ ಅನುಭವ ಆಗಿದೆ. ಅದು ಮತ್ತೆ ಹೆಣ್ಣು ದುರ್ಗೆ ಅವತಾರನು ಕೂಡ ಹೌದು, ಲಕ್ಷ್ಮಿ ಕೂಡ ಹೌದು, ಸರಸ್ವತಿ ಕೂಡ ಹೌದು ಅಂತ ಹೇಳ್ತಾರೆ. ಆದ್ರೆ ಹಿಂದಿನ ಜಗತ್ತಲ್ಲಾಗಿರ್ಬೋದು, ಈಗಿನ ಜಗತ್ತಲ್ಲಿ ಸ್ವಲ್ಪ ಕಡೆ ನೋಡ್ಬೋದು ಹೆಣ್ಣನ್ನ ತಿರಸ್ಕಾರ ಮಾಡ್ತಿರೋದು, ಹೆಣ್ಣಿಗೆ ದೌರ್ಜನ್ಯ ಆಗ್ತಿರೋದು. ಹಾಗಾದ್ರೆ ಹೆಣ್ಣು ಮಕ್ಕಳ ಮಹತ್ವ ಏನು? ಹೆಣ್ಣೇ ಅವಳು ನಮ್ಮನೆ ಬೆಳಕಿದ್ದಂಗೆ, ಲಕ್ಷ್ಮಿ ಇದ್ದಂಗೆ ಹೆಣ್ಣು. ಅವರಿದ್ರೇ ನಮಗೆ ನಿಜ ಒಳ್ಳೇದು. ಹೆಣ್ಣು ಮಕ್ಳು ಇದ್ದಷ್ಟು ಮನೇಲಿ ಒಳ್ಳೇದು. ಹೆಣ್ಣು ಮಕ್ಕಳು ಓಡಾಡ್ಕೊಂಡು, ಹೆಣ್ಣುಮಕ್ಳು ಎಲ್ಲ ಥರದಲ್ಲೂ ಹೆಣ್ಣು ಮಕ್ಕಳು. ನನಗೆ ಹೆಣ್ಣು ಮಕ್ಳು ಅಂದ್ರೆ ತುಂಬ ಇಷ್ಟ. ನಾನು ನಮ್ಮ ಅಣ್ಣಂಗೆ ಹೆಣ್ಣು ಮಗುನೇ ಆಗಲಿ ಅಂತ ಬಯಸ್ತಾ ಇದ್ದೆ. ಹೆಣ್ಣು ಮಗುನೇ ಆಗಿದೆ. ನಂಗೆ ತುಂಬ ಇಷ್ಟ ಹೆಣ್ಣುಮಕ್ಳು ಅಂದರೆ. ನಂಗೆ ತುಂಬ ಇಷ್ಟ. ಹೆಣ್ಮಕ್ಳಿಗೆ ಎಲ್ಲಿ ಗೌರವ ಸಿಗುತ್ತೋ ಅಲ್ಲಿ ತುಂಬ ಒಳ್ಳೇದೇ ಆಗುತ್ತೆ ಕಣಪ್ಪ. ಮನೆಗಳಲ್ಲಿ ತುಂಬ ಒಳ್ಳೇದಾಗುತ್ತೆ. ಅದಂತೂ ನಾನು ಹೇಳಬಲ್ಲೆ. ನನಗೂ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ನನಗಿರೋದು ಮಗಳೇ. ನನಗೆ ಹೆಣ್ಮಕ್ಳು ತುಂಬ ಇಷ್ಟ. ನಿಮ್ಮ ಜೀವನದಲ್ಲಾದ ಸಿಹಿ ಘಟನೆಗಳೇನು? ಸಿಹಿ ಘಟನೆ ಅಂತಂದರೆ, ಈಗ ನಾನು ಮದುವೆ ಆದಮೇಲೆ ನನ್ನ ಲೈಫಲ್ಲಿ ನಾನು ಚೆನ್ನಾಗಿದ್ದೀನಿ. ಫಸ್ಟು ಒಂದು ನಮ್ಮನೆಯವರು ನಾನು ಪಡ್ಕೊಂಡಿದ್ದು ಅಂದರೆ ಮದುವೆ ಆಗಿದ್ದು ಸಿಹಿ ಘಟನೆ. ಅದಾದಮೇಲೆ ನನ್ನ ಒಂದು ಕನಸು, ದೊಡ್ಡ ಕನಸು ಅಂದರೆ ನಾನು ಒಂದು ಮನೆ ಮಾಡ್ಕೋಬೇಕು, ಮೈಸೂರಿನಲ್ಲಿ ಮಾಡ್ಕೋಬೇಕು ಅಂತ. ನಾನು ಮೈಸೂರಿಗೆ ಬಂದು ಸೆಟ್ಲ್ ಆದಮೇಲೆ ಅನಿಸಿದ್ದು ನನಗೆ ಒಂದು 5-6 ವರ್ಷದಿಂದ ಮೈಸೂರಲ್ಲಿ ನಾನು ಮನೆ ಮಾಡ್ಕೋಬೇಕು ಅಂತ. ಇದೊಂದು ನನಗೆ, ಈ ಮನೆ ಒಂದು ನನಗೆ ಅದೃಷ್ಟ ಲಕ್ಷ್ಮಿ ಇದ್ದಂಗೆ. ಜೊತೆಗೆ ಇದಕ್ಕೆಲ್ಲ ಪ್ರೇರೇಪಣೆ ನನ್ನ ಮಗಳದೇ ಅದೃಷ್ಟದಿಂದನೇ ನನಗೆಲ್ಲ ಒಳ್ಳೆಯದಾಗಿತ್ತು. ಮತ್ತೆ ನಿಮ್ಮ ಜೀವನದಲ್ಲಾದ ಕಹಿ ಘಟನೆ ಸುಮಾರಾಗಿದೆ. ಅದರಲ್ಲಿ ಮುಖ್ಯವಾದ ಹೇಳಬೇಕು ಅಂದರೆ ನನ್ನ ಅಮ್ಮನ ಕಳ್ಕೊಂಡಿದ್ದು. ನಮ್ಮಮ್ಮ ಹೋಗಿ 7-8 ವರ್ಷದಿಂದ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಅದು ಹೇಳ್ಕೊಳಕ್ಕಾಗಲ್ಲ. ಆ ತಾಯಿ ಸ್ಥಾನ ಯಾರು ತುಂಬಕ್ಕಾಗಲ್ಲ. ನಮ್ಮ ಅಮ್ಮ ಇರೋ ತನಕ ನನ್ನ ಮಗಳ ಬಗ್ಗೆ ಯೋಚನೆ ಇರಲಿಲ್ಲ. ನಮ್ಮ ಅಮ್ಮನೇ ಎಲ್ಲ ಇದು ಮಾಡ್ತಿದ್ರು. ಬಟ್ ಅಮ್ಮ ಹೋದ್ಮೇಲೆ ಗೊತ್ತಾಯಿತು ಮಗಳನ್ನ ನಾನು ಎಷ್ಟು ಕೇರ್ ಮಾಡಬೇಕು. ನನಗೆ ಅದುವರೆಗೂ ನನ್ನ ಮಗಳಿಗೆ ಅಷ್ಟು ನಾನು ಇದು ಮಾಡ್ತಿರ್ಲಿಲ್ಲ. ಅಮ್ಮನೇ ನೋಡ್ಕೊತಿದ್ರು ಪ್ರತಿಯೊಂದಕ್ಕೂ. ಈಗ ಅನ್ನಿಸ್ತಾ ಇದೆ, ಈಗ ಇರಬೇಕಾಗಿತ್ತು ನಮ್ಮಮ್ಮ. ಎಂಥ ಕೆಲಸ ಆಗೋಯ್ತು, ದೇವ್ರು ಹೆಂಗೆ ಮಾಡ್ಬಿಟ್ಟ ಅಂತ ಅನ್ನಿಸ್ತಾ ಇದೆ. ಅದೇ ನನ್ನ ಜೀವನದಲ್ಲಿ ಲೈಫಲ್ಲಿ ಕಹಿ ಘಟನೆ. ನಮ್ಮ ಅಮ್ಮನ ಕಳ್ಕೊಂಡಿದೆ ಕಹಿ ಘಟನೆ. ವಿಶೇಷ ಚೇತನರ ಮಕ್ಕಳ ಪಾಲಕರಿಗೆ ನಿಮ್ಮ ಸಂದೇಶ ಏನು? ನಾನು ಒಂದು ವಿಶೇಷ ಚೇತನ ಮಗುವಿನ ತಾಯಿ ಆದ್ರಿಂದ ಎಲ್ಲ ಪೇರೆಂಟ್ಸ್ಗೂ ಹೇಳೋದು ನಾನೇನಂತ ಅಂದರೆ, ನಾನು ನಮ್ಮ ಅರ್ಚನಾ ತುಂಬ ಚಿಕ್ಕವಳಿಗೆ ತುಂಬ ಕಷ್ಟಪಟ್ಟಿದ್ದೀನಿ. ಪಾಪ ಅವಳಿಗೆ ಹಾಸ್ಪಿಟ್ಲು ಅದು ಇದು ಅಂತೆಲ್ಲ ತುಂಬ ಕಷ್ಟಪಟ್ಟಿದ್ದೀನಿ. ಬಟ್ ಯಾರು ಕಡೆಗಣಿಸ್ಬೇಡಿ ವಿಶೇಷ ಚೇತನ ಅಂತ ಅಂದರೆ. ಆ್ಯಕ್ಚುಲಿ ನಾವು ವಿಶೇಷ ಚೇತನ ಮಕ್ಕಳಿಂದ ನಾವು ಪೇರೆಂಟ್ಸು, ನಾರ್ಮಲ್ ಪೇರೆಂಟ್ಸ್ ಸ್ಟೇಜ್ ಮೇಲೆ ಬರ್ತಾರೋ ಬಿಡ್ತಾರೋ, ನಾವು ಎಲ್ಲ ಸ್ಟೇಜ್ ಮೇಲೂ ನಾವು ಕಾಣಿಸ್ಕೊತೀವಿ ಈ ಮಕ್ಕಳ ಮುಖಾಂತರ. ಇಲ್ಲಾಂದ್ರೆ ನಮ್ಮನ್ನು ಯಾರು ಕರೆಕ್ತಿರೋ ಬಿಡ್ತಿರೋ ನನಗದು ಗೊತ್ತಿಲ್ಲ. ಒಟ್ಟು ನನ್ನ ಮಗಳು ವಿಶೇಷ ಚೇತನ ಆದ್ದರಿಂದ ನನ್ನನ್ನು ಎಲ್ಲ ಫಂಕ್ಷನ್ಗೂ ಕರೀತಾರೆ, ಎಲ್ಲ ಕಡೆನೂ ಗುರುತಿಸ್ತಾರೆ. ಆಮೇಲೆ ಇಂಥವ್ರ ತಾಯಿ ಅರ್ಚನಾರಮ್ಮ ಲಕ್ಷ್ಮಿ ಅಂತ ಹೇಳ್ತಾರೆ. ಹೊರತಾಗಿ ಲಕ್ಷ್ಮಿ ಮಗಳು ಅರ್ಚನಾ ಅಂತ ಹೇಳೋದು ತುಂಬ ಕಡಿಮೆ. ಅರ್ಚನಾರಮ್ಮ ಲಕ್ಷ್ಮಿ ಅಂತಲೇ ಈ ಮೈಸೂರಲ್ಲಿ ಎಲ್ಲರೂ ಹಂಗೆ ಹೇಳೋದು, ಅರ್ಚನಾರಮ್ಮ ಲಕ್ಷ್ಮಿ ಅಂತ. ಮತ್ತು ಇನ್ನೊಂದು ನಮ್ಮ ನೆಂಟ್ರಿಸ್ಟ್ಗಳೆಲ್ಲ, ನೀನು ಮೈಸೂರಿಗೆ ಹೋದ್ಮೇಲೆ ನಿನ್ಗೆ ಒಳ್ಳೇದಾಯ್ತು ಕಣೆ, ನಿನ್ನ ಮಗಳನ್ನೊಂದು ಒಳ್ಳೇದಿತ್ತು ತಂದೆ ಕಣೆ ನೀನು ಅಂತ ಅಂತಾರೆ. ದಯವಿಟ್ಟು ಹೇಳ್ತೀನಿ, ಯಾವ ಪೇರೆಂಟ್ಸು ಇಂಥವ್ರನ್ನ ಕಡೆಗಣಿಸ್ಬೇಡಿ. ಆಮೇಲೆ ನಾವು ಇಂಥ ಮಕ್ಳು ನೋಡ್ಕೋತೀವಿ ಅಂತಲೇ ಭಗವಂತ ನಮಗೆ ಹುಡುಕಿ ಇಂಥ ಮಕ್ಕಳನ್ನ ಕೊಟ್ಟಿರ್ತಾನಂತೆ. ಎಲ್ಲ ದೊಡ್ಡವರು ಹಾಗೆ ಹೇಳ್ತಾರೆ. ನನಗೂ ಈಗ ಅನುಭವದ ಮಾತು, 16 ವರ್ಷದಿಂದ ನಾನು ಅನುಭವದ ಮಾತು ಹೇಳ್ತೀನಿ. ನನಗೆ ಇಂಥ ಮಗುನ ದೇವರು ಗಾಡ್ ಗಿಫ್ಟು ನಿಜ ಕೊಟ್ಟಿದ್ದು ನನಗೆ. ಇವಳು ಬಂದಮೇಲೆ ನಮ್ಮ ಅದೃಷ್ಟ ತುಂಬ ಚೆನ್ನಾಗಿದೆ, ನಾವು ಚೆನ್ನಾಗಿದ್ದೀವಿ. ರವಿಃ ರವಿಣಾ ತುಲ್ಯಃ ಚಂದ್ರಿಕಾ ಚಂದ್ರಿಕೋಪಮ ಕಸ್ಸಮಃ ಶಂಕರಾರ್ಯೇಣ ಶಂಕರ ಶಂಕರೋಪಮಃ. ಈ ಒಂದು ಶ್ಲೋಕದ ಅರ್ಥ ಏನಂತ ಹೇಳಿದ್ರೆ, ಸೂರ್ಯನನ್ನು ಬೇರೆಯವರಿಗೆ ಹೋಲ್ಸಕ್ಕಾಗೋದಿಲ್ಲ, ಸೂರ್ಯನಿಗೆ ಸೂರ್ಯನೇ ಸಾಟಿ. ಚಂದ್ರನನ್ನು ಯಾರಿಗೂ ಹೋಲ್ಸಕ್ ಸಾಧ್ಯ ಇಲ್ಲ, ಚಂದ್ರನಿಗೆ ಚಂದ್ರನೇ ಸಾಟಿ. ಹಾಗೆ ಶಂಕರಾಚಾರ್ಯರನ್ನ ಕೂಡ ಯಾರಿಗೂ ಹೋಲ್ಸಕ್ಕಾಗೋದಿಲ್ಲ, ಶಂಕರರಿಗೆ ಶಂಕರರೇ ಸಾಟಿ. ಹಾಗೆಯೇ ಸಾಧನೆಯ ಹಾದಿಯಲ್ಲಿರುವಂತಹ ಮಹಿಳೆಯರು ಅನೇಕರಿದ್ದರು.
ಕೆಲವಷ್ಟು ಸಾಧನೆಯನ್ನ ಮಾಡಿ ಗುರುತಿಸಿಕೊಂಡಿರುವವರು ಅನೇಕರಿದ್ದರೂ ಕೂಡ ಕಷ್ಟದಲ್ಲಿ ಮೇಲೆದ್ದು ಬಂದು ಬೇರೆಯವರಿಗೆ ಆದರ್ಶಪ್ರಾಯರಾಗಿ ಎಲ್ಲವನ್ನ ಸಹಿಸಿಕೊಂಡು ಸಹನೆಯಿಂದ ಇರುವಂತಹ ವ್ಯಕ್ತಿಗಳು ಈ ಲೋಕದಲ್ಲಿ ಕಡಿಮೆ ಇದ್ದಾರೆ. ಅವರನ್ನು ಬೇರೆಯವ್ರಿಗೆ ಹೋಲಿಸಕ್ಕೆ ಸಾಧ್ಯ ಇಲ್ಲ. ಅವರು ಪಟ್ಟಿರುವಂತ ಕಷ್ಟಗಳಾಗಿರಬಹುದು, ಅವರು ಪಟ್ಟಿರುವಂತ ನೋವುಗಳಾಗಿರಬಹುದು, ಅದೇ ರೀತಿಯಾದಂತ ವಿಶೇಷ ಚೇತನರ ತಾಯಿ ಅಂತ ಹೇಳಿದ್ರೆ ಅವು ವಿಶೇಷ ಚೇತನ ಮಗು ಬಗ್ಗೆ ಎಷ್ಟು ಮಾತಾಡ್ಕೊಂಡಿರಬಹುದು. ಆ ಮಾತುಗಳನ್ನ ಕೇಳದೇ ಆಗಿಯೂ ಒಂದು ಕಿವಿಯನ್ನ ಬೇಕಾಗಿರುವ ಕಡೆ ಕೊಟ್ಟು ಬೇಡದರ ಕಡೆ ಅದನ್ನ ಕಿವಿ ಇಲ್ಲದೇ ಇರುವಂತವರಾಗಿ ನಟಿಸಿ ಇದ್ದುಕೊಂಡು ಬಾಳಿ ಬದುಕುವುದು ಈ ಒಂದು ಜಗತ್ತಲ್ಲಿ ಕಷ್ಟವಾಗಿರುವಂತ ಸಂದರ್ಭದಲ್ಲಿ ಇಷ್ಟು ಸುಂದರವಾಗಿ ಆದರ್ಶಪ್ರಾಯರಾಗಿ ಬದುಕ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಸಮುದ್ರದಲ್ಲಿ ಸಿಕ್ಕಿಂತಹ ಕಪ್ಪೆ ಚಿಪ್ಪಿನಲ್ಲಿ ಒಳಗಿರುವಂತಹ ಮುತ್ತು ಅಂತಾನೆ ನಾವು ತಿಳ್ಕೋಬಹುದು. ಈ ಮುತ್ತನ್ನ ಅಂದ್ರೆ ಹೇಗೆ ಪರ್ವತದ ತುತ್ತ ತುದಿಯಲ್ಲಿರುವಂತಹ ವಜ್ರವನ್ನ ನಾವು ಕಷ್ಟದಿಂದ ತಗೋಬೇಕು, ಹಾಗೆ ಈ ಒಂದು ಸಮಾಜದಲ್ಲಿ ಇಂತಹ ಮಹಿಳೆಯರು ಇರುವಂತದ್ದು ನಾವು ಹುಡುಕಿ ಅಂದ್ರೆ ಬೂದುಗನ್ನಡಿ ಹಾಕಿ ಹುಡುಕಿದ್ರು ಕೂಡ ಸಿಗೋದು ಕಷ್ಟ. ಅದರಲ್ಲಿ ನಮ್ಮ ಹತ್ತಿರದ ಸಂಬಂಧದಂತೆ ಇರುವಂತಹ ಇವರನ್ನ ನಾವು ಸಂದರ್ಶನ ಮಾಡಿದ್ರಿಂದ ನಮ್ಗೆ ತುಂಬಾ ಆನಂದ ಉಂಟಾಗಿದೆ. ಇವರಿಂದ ಕಲಿಯೋದು ತುಂಬಾ ಇದೆ. ನಾವು ಕಲ್ತ್ಕೊಳ್ತಾ ಬೇರೆಯವ್ರಿಗೂ ಕಲಿಸ್ತಾ ಬಾಳೋಣ, ಬದುಕೋಣ, ಬದುಕನ್ನು ಹಸನಾಗಿಸೋಣ ಅಂತ ಹೇಳ್ತಾ ನಮ್ಮ ಸಂದರ್ಶನಕ್ಕೆ ಪೂರ್ಣ ವಿರಾಮವನ್ನ ಕೊಡ್ತೇವೆ. ಧನ್ಯವಾದ.